ಸ್ನೇಹಿತರೆ, ಮತ್ತೆ ಬಸ್ ಸಂಚಾರ ಬಂದಾಗಲಿದೆ. ಪ್ರಯಾಣಿಕರೇ, ನಿಮ್ಮ ಊರಿಗೂ ಹೋಗೋ ಮುಂಚೆ ಈ ಒಂದು ಬಂದ್ ವಿಚಾರವನ್ನು ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ಯಾವಾಗ ಬಂದ್, ಏಕೆ ಬಂದ್, ಅದು ಕೂಡ ನೋಡ್ತಾ ಹೋಗೋಣ. ಮತ್ತು ಕರ್ನಾಟಕದಲ್ಲೂ ಕೂಡ ಅರ್ಧ ಮಟ್ಟಿಗೆ ಬಸ್ ಸಂಚಾರ ಬಂದಾಗಲಿದೆ. ಅಂಗಡಿ ಮುಂಗಟ್ಟುಗಳು ಕೂಡ ಬಂದಾಗಲಿವೆ. 2 ದಿನದವರೆಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆಧಾರ್ ಕಾರ್ಡ್ ಇದ್ದವರಿಗೂ ಕೂಡ ಹೊಸ ನಿಯಮ ಜಾರಿಗೆ ಬಂದಿದೆ ನಾಳೆಯಿಂದಲೇ. ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿ, ಎಲ್ಲ ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ. ಮತ್ತು ಕರ್ನಾಟಕ ಸರ್ಕಾರದಿಂದ ಸಿನಿಮಾ ಟಿಕೆಟ್ ಗಳಿಗೆ 200 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. ಇದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧಿಸಿದಂತೆ ನಾವು ಇನ್ನಷ್ಟು ಮಾಹಿತಿನ ನೋಡ್ತಾ ಹೋಗೋಣ. ಹೊಸ ನಿಯಮಗಳು ಕರ್ನಾಟಕದಲ್ಲಿ ಹೊಸ ಯೋಜನೆಗಳ ಬಗ್ಗೆ ಮತ್ತು ಕೇಂದ್ರ ಸರ್ಕಾರ ಯೋಜನೆಗಳ ಬಗ್ಗೆ ಕರ್ನಾಟಕದಲ್ಲಿ ಏನು ಎಲ್ಲಿ ನಡೀತಿದೆ ಎಂಬ ಎಲ್ಲಾ ಮಾಹಿತಿನ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ವಿಡಿಯೋವನ್ನ ನೀವು ಕೊನೆಯವರೆಗೂ ಪೂರ್ತಿಯಾಗಿ ದಯವಿಟ್ಟು ನೋಡಿ. ನೀವು ಇನ್ನೂ ಸಹ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಕನ್ನಡಿಗರೇ, ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣುವ ಕೆಂಪು ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೂ ಸಹ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಮೊದಲನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ನೋಡೋದಾದ್ರೆ, ಬಸ್ ಸಂಚಾರ ಮುಷ್ಕರ ಮತ್ತೆ ಶುರುವಾಗಿದೆ. ವೀಕ್ಷಕರೇ, ಈ ದಿನದಂದು ನಿಮಗೆ ಬಸ್ ಸಂಚಾರ ಸಿಗೋದೇ ಇಲ್ಲ. ನೀವೇನಾದ್ರೂ ಈ ದಿನದಂದು ಊರಿಗೆ ಹೋಗಲು ಪ್ಲಾನ್ ಮಾಡಿದ್ರೆ ಆ ಪ್ಲಾನ್ ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾಕಂದ್ರೆ ಬಸ್ಗಳು ಓಡಾಡೋದಿಲ್ಲ, ಬಸ್ಗಳು ರಸ್ತೆಗೆ ಇಳಿಯೋದಿಲ್ಲ ಅಂತಾನೆ ಹೇಳಲಾಗ್ತಿದೆ. ವೀಕ್ಷಕರೇ, ಇದು ಯಾಕೆ ಅಂತ ನಿಮ್ಗೆಲ್ಲರೂ ಗೊತ್ತಿರಬಹುದು. ಕೆಎಸ್ಆರ್ಟಿಸಿ ನೌಕರರು ಮತ್ತೆ ತಮ್ಮ ಒಂದು ವೇತನ ಪರಿಷ್ಕರಣೆ ಮಾಡಬೇಕು, ಮತ್ತೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಈಗಾಗಲೇ ಸರ್ಕಾರಕ್ಕೆ ಪಟ್ಟು ಹಿಡಿದಿದ್ದಾರೆ. ಸಾರಿಗೆ ನೌಕರರ 38 ತಿಂಗಳ ಭತ್ಯೆ ಮತ್ತು ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನಿಯಮಗಳ ಕಾರ್ಮಿಕ ಸಂಘಟನೆಗಳು ಜಂಟಿ ಕ್ರಿಯಾ ಸಮಿತಿ ಆಗಸ್ಟ್ 5ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಅನಿರ್ದಿಷ್ಟವಾಗಿ ಮುಷ್ಕರಕ್ಕೆ ಕರೆ ನೀಡಿದೆ. ವೀಕ್ಷಕರೇ, ಹೌದು, ಸರ್ಕಾರ ಏನಾದರೂ ಈ ಬಾರಿ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ಆಗಸ್ಟ್ 5ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದಲೇ ಬಸ್ಗಳು ರಸ್ತೆಗೆ ಇಳಿಯೋದಿಲ್ಲ ಅಂತಾನೆ ಹೇಳಲಾಗ್ತಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ 4 ನಿಗಮಗಳಿಂದ ಸಾರಿಗೆ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಆಗಸ್ಟ್ 5ರಿಂದ ಎಲ್ಲಿಯವರೆಗೆ ಸರ್ಕಾರ ತಮ್ಮ ಬೇಡಿಕೆಯನ್ನು ಈಡೇರಿಸುವುದಿಲ್ಲೋ ಅಲ್ಲಿಯವರೆಗೆ ಸಂಚಾರ ನಡೆಸಲ್ಲ, ಬಸ್ಗಳು ರಸ್ತೆಗೆ ಇಳಿಯೋದಿಲ್ಲ. ಆಗಸ್ಟ್ 5ರಂದು ನೀವೇನಾದ್ರೂ ಬೇರೆ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಇದು ಒಂದು ನಿಮಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹೌದು ವೀಕ್ಷಕರೇ, ಮತ್ತೆ ಈಗ 3 ದಿನ ಅಥವಾ 2 ದಿನಗಳ ಕಾಲ ಬೇಕರಿ ಆಗಿರ್ಬೋದು, ಹಾಲು ಮತ್ತು ಉತ್ಪನ್ನ ಮಾರಾಟ ಮಾಡುವವರು ಆಗಿರ್ಬೋದು, ಜುಲೈ 23ರಿಂದ 2 ದಿನದವರೆಗೆ ನಿಮಗೆ ಸ್ವಲ್ಪ ಸಮಸ್ಯೆ ಆಗಬಹುದು. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಕಳೆದ ಒಂದು ವಾರದಿಂದ ಫೋನ್ ಪೇ ಮೂಲಕ ವ್ಯಾಪಾರಿಗಳು ಅಂದ್ರೆ ಬೇಕರಿ ಮಾಲೀಕರು, ಕಾಂಡಿಮೆಂಟ್ ಶಾಪ್ಗಳು, ತರಕಾರಿ ಮಾರಾಟಗಾರರು ಮತ್ತೆ ಮೆಡಿಕಲ್ ಶಾಪ್ ನವರಿಗೆ ಕೂಡ GST ನೋಟಿಸ್ ಬಂದಿದೆ. ಇಲ್ಲಿ ಎಂತವರಿಗೆ ನೋಟಿಸ್ ಬಂದಿದೆ ಅಂತ ನೋಡೋದಾದ್ರೆ, ಇಲ್ಲಿ ಒಂದು ತಮ್ಮ ಫೋನ್ ಪೇ ಮೂಲಕ ತಮ್ಮ ಬ್ಯಾಂಕ್ ಖಾತೆಗೆ 40 ಲಕ್ಷ ರೂಪಾಯಿಗಿಂತ ಹೆಚ್ಚು ಒಂದು ಟರ್ನ್ ಓವರ್ ಮಾಡಿರ್ತಾರೋ ಅಂತವರಿಗೆ GST ಟ್ಯಾಕ್ಸೇಷನ್ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಬಂದಿರುವಂತದ್ದು. ಅದು ಬರೋಬ್ಬರಿ 1 ಕೋಟಿ ಮೇಲೆ ಟ್ರಾನ್ಸಾಕ್ಷನ್ ಮಾಡಿದವರಿಗೆ 40 ಲಕ್ಷ, 30 ಲಕ್ಷ, 18 ಲಕ್ಷ ಹಾಗೂ ಇತರ ಒಂದು ಲಕ್ಷಾಂತರ ರೂಪಾಯಿಗಳು ಟ್ಯಾಕ್ಸ್ ಗಳು ನೋಟಿಸ್ ಗಳಾಗಿ ಕಳಿಸಲಾಗಿದೆ. ಆದರೆ ಇಲ್ಲಿ ಚಿಕ್ಕ ವ್ಯಾಪಾರಿಗಳು ಅಂದ್ರೆ ಅವರು ದಿನ ಬೆಳಗಾದ್ರೆ ಸಾಕು 500 ರೂಪಾಯಿ ದುಡಿಯುವಂತವರಿಗೂ ಕೂಡ ಇಲ್ಲಿ 18ರಿಂದ 30 ಲಕ್ಷ ರೂಪಾಯಿವರೆಗೂ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಕಳಿಸಲಾಗಿತ್ತು. ಇದು ದೊಡ್ಡ ಮಟ್ಟಿಗೆ ಚರ್ಚೆ ಆದ ಬಳಿಕ GST ಅನ್ನು 1% ಮಾಡಿದ್ದಾರೆ. ಆದರೆ ವಾರ್ಷಿಕ 40 ಲಕ್ಷ ರೂಪಾಯಿ ವಹಿವಾಟು ನಡೆಸಿದಂತ ಸಣ್ಣ ಉದ್ಯಮಿದಾರರಿಗೆ ಏಕಾಏಕಿ ನೋಟಿಸ್ ಜಾರಿಗೆ ಮಾಡಿದೆ. ವಾಣಿಜ್ಯ ತೆರಿಗೆ ಇಲಾಖೆ ಕ್ರಮ ವಿರೋಧಿಸಿ ಜುಲೈ 23ರಿಂದ 2 ದಿನ ಕರ್ನಾಟಕ ರಾಜ್ಯಾದ್ಯಂತ ಬಂದ್ ಆಚರಿಸಲು ರಾಜ್ಯ ಕಾರ್ಮಿಕ ಪರಿಷತ್ತು ನಿರ್ಧಾರ ಮಾಡಿದೆ. ಇಲ್ಲಿ ಹಾಲು, ಬೇಕರಿ ಉತ್ಪನ್ನಗಳು, ಬೀಡಿ, ಸಿಗರೆಟ್ ಮಾರಾಟವನ್ನು ಬಂದ್ ಮಾಡೋದಾಗಿ ಎಚ್ಚರಿಕೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಮಂಗಳವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಅಧ್ಯಕ್ಷರಾದಂತಹ ರವಿ ಶೆಟ್ಟಿ ಅವರು ಮಾತನಾಡಿ ಹೇಳಿದ್ದಾರೆ, ಜುಲೈ 23 ಮತ್ತು 24ರಂದು ಈ ಒಂದು 2 ದಿನ ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹೋರಾಟ ಕೈಗೊಳ್ಳುತ್ತೇವೆ. ಫ್ರೀಡಂ ಪಾರ್ಕ್ ನಲ್ಲಿ ಫ್ಯಾಮಿಲಿ ಸಮೇತ ಬಂದು ವ್ಯಾಪಾರಿಗಳು ಈಗ ಒಂದು ನೋಟಿಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. 65,000 ವ್ಯಾಪಾರಿಗಳು ಬೆಂಗಳೂರಿನಲ್ಲಿ ಇದ್ದಾರೆ. 65,000 ಜನರು ತಮ್ಮ ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತ ಬಂದರೆ ಫ್ರೀಡಂ ಪಾರ್ಕ್ ನಲ್ಲಿ 1 ರಿಂದ 1.5 ಲಕ್ಷ ಜನರು ಸರ್ಕಾರ ವಿರುದ್ಧ ಇಲ್ಲಿ ಹೋರಾಟವನ್ನು ಮಾಡಲಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ತೆರಿಗೆ ಕಟ್ಟುವಂತೆ ಏಕಾಏಕಿ ನೋಟಿಸ್ ಜಾರಿಗೊಳಿಸಿದ ಹಿನ್ನೆಲೆ 2 ದಿನ ಹಾಲು, ಬೇಕರಿ ಉತ್ಪನ್ನಗಳು ಮಾರಾಟ ಇರೋದಿಲ್ಲ. ಹೀಗಾಗಿ ಒಂದು ಸಾಮಾನ್ಯ ಜನರಿಗೂ ಕೂಡ ಇದರಿಂದ ಒಂದು ಸಮಸ್ಯೆ ಆಗಲಿದೆ. ಅಂದ್ರೆ ಜುಲೈ 23, 24ನೇ ತಾರೀಕಿನಂದು ನಿಮ್ಗೆ ಹಾಲು ಸಿಗೋದಿಲ್ಲ, ಬೇಕರಿ ಐಟಮ್ಗಳಾದಂತಹ ಬ್ರೆಡ್, ಬಿಸ್ಕೆಟ್ ಸಹ ಸಿಗೋದಿಲ್ಲ, ಮತ್ತೆ ಇಲ್ಲಿ ಬೀಡಿ, ಸಿಗರೇಟ್ ಆಗಿರ್ಬೋದು, ಟೀ ಆಗಿರ್ಬೋದು, ಇವೆಲ್ಲ ಕೂಡ ನಿಮಗೆ ಸಿಗೋದಿಲ್ಲ ಅಂತಾನೆ ಹೇಳಲಾಗ್ತಿದೆ. ಯಾಕಂದ್ರೆ ಈ 2 ದಿನ ಎಲ್ಲಾ ವ್ಯಾಪಾರಿಗಳು ತಮ್ಮ ಅಂಗಡಿಗಳನ್ನು ಬಂದ್ ಮಾಡುವಂತೆ ಇಲ್ಲಿ ಸೂಚನೆ ಸಿಕ್ಕಿರುವಂತದ್ದು. ಯಾವುದೇ ಮುನ್ಸೂಚನೆ ನೀಡದೆ ತೆರಿಗೆ ನೋಟಿಸ್ ನಮಗೆ ನೀಡಲಾಗಿದೆ. ಈ ಕ್ರಮ ಸರಿ ಇಲ್ಲ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಅಂಗಡಿಗಳಿಗೆ ಭಾರಿ ಮೊತ್ತದ ತೆರಿಗೆ ಪಾವತಿ ನೋಟಿಸ್ ನೀಡಲಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸಭೆಯಲ್ಲಿ ಚಾಲಕರ ಸಂಘದ ಅಧ್ಯಕ್ಷರಾದಂತಹ ಸದಾನಂದ ಸ್ವಾಮಿ ಅವರು ಹಾಗೂ ಕನ್ನಡ
ಸಂಪುಟದ ಅಧ್ಯಕ್ಷರಾದಂತಹ ನಟರಾಜ್ ಬೊಮ್ಮಸಂದ್ರ, ತೆರಿಗೆ ಮಾಹಿತಿದಾರ ಸುಬ್ರಹ್ಮಣ್ಯ ಅವರು, ಗೋವಿಂದ ಬಾಬು ಅವರು ಕೂಡ ಭಾಗವಹಿಸಿದರು ಅಂತ ಹೇಳಲಾಗ್ತಿದೆ. ಈ ಬಾರಿ ಈ ಒಂದು ಬಂದ್ ಇದೆಯಲ್ಲ, ಇದು ರಾಜ್ಯವ್ಯಾಪಿ ಮಾಡಲಾಗಿದೆ ಮತ್ತು ಕರ್ನಾಟಕ ರಾಜ್ಯದ ಜನರು ತಮ್ಮ ಒಂದು 2 ದಿನದವರೆಗೆ ಅಂಗಡಿಗಳನ್ನು ಬಂದ್ ಮಾಡಿಬಿಟ್ಟು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಂತ ಇಲ್ಲಿ ಮಾಹಿತಿಯೊಂದು ಬಂದಿರುವಂತದ್ದು. ವೀಕ್ಷಕರೇ, ಈಗ 3ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು. ಇದು ಜನಸಾಮಾನ್ಯರಿಗೆ ಸಿಹಿ ಸುದ್ದಿ, ಆದ್ರೆ ಫಿಲಂ ಚೇಂಬರ್ ಗಳಿಗೆ ಇದು ಒಂದು ಸರ್ಕಾರದ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತಾನೆ ಹೇಳಲಾಗ್ತಿದೆ. ಹೌದು ವೀಕ್ಷಕರೇ, ಈಗ ಸಿನಿಮಾ ಥಿಯೇಟರ್ ಗಳು ಒಂದು ಏಕರೂಪ ದರವನ್ನು ಜಾರಿ ಮಾಡಲಾಗ್ತಿದೆ. ಅಂದ್ರೆ ಟಿಕೆಟ್ ದರಗಳು ಗರಿಷ್ಠ 200 ರೂಪಾಯಿ ಒಳಗೆ ಇರಬೇಕು, ಅದರ ಮೇಲೆ ಇರುವಂತಿಲ್ಲ ಅಂತ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ. ಮಲ್ಟಿಪ್ಲೆಕ್ಸ್ ಗಳು ಸೇರಿದಂತೆ ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಲ್ಲೂ ಎಲ್ಲಾ ಭಾಷೆಗಳ ಸಿನಿಮಾ ಪ್ರದರ್ಶನಕ್ಕೆ ಗರಿಷ್ಠ 200 ರೂಪಾಯಿ ಏಕರೂಪಿ ಟಿಕೆಟ್ ದರ ಜಾರಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮಂಗಳವಾರ ಕರಡು ಅಧಿಸೂಚನೆ ಹೊರಡಿಸಿದೆ. ಈ ಬಗ್ಗೆ ಆಕ್ಷೇಪಣೆ ಕೂಡ ಇಲ್ಲಿ ಹೊರಡಿಸಲಾಗಿದೆ. ವೀಕ್ಷಕರೇ, ಮಲ್ಟಿಪ್ಲೆಕ್ಸ್ ಗಳು ಸೇರಿದಂತೆ ರಾಜ್ಯದ ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ ಎಲ್ಲಾ ಭಾಷೆಗಳಿಗೂ ಒಂದೇ ರೀತಿ ಟಿಕೆಟ್ ಇರಬೇಕು. ಈಗ ಒಂದರಲ್ಲಿ 300 ರೂಪಾಯಿ ಇದ್ರೆ ಇನ್ನೊಂದರಲ್ಲಿ 150 ರೂಪಾಯಿ ಇರಬಾರದು, ಅದು ತಪ್ಪು. ಮನರಂಜನೆ ತೆರಿಗೆ ಒಳಗೊಂಡಂತೆ ಟಿಕೆಟ್ ದರ 200 ರೂಪಾಯಿ ಮೀರಬಾರದು. ಕರ್ನಾಟಕ ಸರ್ಕಾರದಿಂದ ಸಿನಿಮಾಗಳ ನಿಯಂತ್ರಣ ನಿಯಮಗಳಾದಂತಹ 2014ನೇ ತಿದ್ದುಪಡಿಯನ್ನು ತಂದಿದ್ದೇವೆ ಅಂತ ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ. ನಿಮ್ಮ ಮನೆಯಲ್ಲಿ ಏನಾದ್ರೂ ಚಿಕ್ಕ ಮಕ್ಕಳಿದ್ದರೆ ಅವರದ್ದು ಏನಾದ್ರೂ ಆಧಾರ್ ಕಾರ್ಡ್ ಸಹ ಇದ್ದರೆ ನಿಮಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ಆಧಾರ್ ಕಾರ್ಡ್ ಅನ್ನು ನೀವು ಈಗ ಅಪ್ಡೇಟ್ ಮಾಡಿಸಲೇಬೇಕು. ಹೌದು ವೀಕ್ಷಕರೇ, 7 ವರ್ಷ ಮೀರಿದ ಮಕ್ಕಳ ಬಯೋಮೆಟ್ರಿಕ್ಸ್ ನೀಡದಿದ್ದರೆ ಅವರ ಆಧಾರ್ ಕಾರ್ಡ್ ರದ್ದು ಮಾಡ್ತೀವಿ ಅಥವಾ ಡಿಲೀಟ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 7 ವರ್ಷ ತುಂಬಿದ ಮಕ್ಕಳ ಒಂದು ಬಯೋಮೆಟ್ರಿಕ್ಸ್ ಅಂದ್ರೆ ಹೆಬ್ಬಟ್ಟಿನ ಗುರುತು ನಾವು ಏನಂತೀವಿ ಅದನ್ನ ಅಪ್ಡೇಟ್ ಮಾಡಿಸಲೇಬೇಕು. ಅಂದ್ರೆ 7 ವರ್ಷ ತುಂಬಿರುವ ಮಕ್ಕಳಿಗೆ ಅವರ ಬೇಗನೆ ತಮ್ಮ ಒಂದು ಆಧಾರ್ ಕಾರ್ಡ್ ಸೆಂಟರ್ ಗೆ ಹೋಗಿ ಅವರು ತಮ್ಮ ಒಂದು ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಲೇಬೇಕು. ಇಲ್ಲಿ ಯಾರು ತಮ್ಮ ಮಕ್ಕಳ 7 ವರ್ಷ ತುಂಬಿರುವಂತಹ ಮಕ್ಕಳ ಆಧಾರ್ ಕಾರ್ಡ್ ಅನ್ನು ಬಯೋಮೆಟ್ರಿಕ್ ಮುಖಾಂತರವಾಗಿ ಅಪ್ಡೇಟ್ ಮಾಡಿಸೋದಿಲ್ವೋ ಅಂತವರಿಗೆ ಭಾರತ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UDI ಕಡೆಯಿಂದ ಒಂದು ಎಚ್ಚರಿಕೆ ಬಂದಿರುವಂತದ್ದು, ನಿಮ್ಮ ಕಾರ್ಡ್ ಗಳನ್ನು ರದ್ದು ಮಾಡಲಾಗುತ್ತೆ ಅಂತ. ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ 5 ರಿಂದ 7 ವರ್ಷದ ಒಳಗಿನ ಮಕ್ಕಳ ಬಯೋಮೆಟ್ರಿಕ್ ಅಪ್ಡೇಟ್ ಗೆ ಉಚಿತವಾಗಿ ಮಾಡ್ಕೊಡ್ತೇವೆ ಅಂತ ಇಲ್ಲಿ ಘೋಷಣೆ ಮಾಡಿದ್ದಾರೆ. ಹಾಗೇನೆ 7 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಇಲ್ಲಿ 100 ರೂಪಾಯಿ ಶುಲ್ಕವನ್ನು ವಿಧಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಗೆಳೆಯರೆ, ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ. ಮತ್ತೆ ಈ ಒಂದು ಡೆಂಗ್ಯೂ ಜ್ವರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಮಳೆಗಾಲ ಶುರುವಾಗಿರುವುದರಿಂದ ಡೆಂಗ್ಯೂ ಪ್ರಕರಣಗಳು ಕರ್ನಾಟಕದಲ್ಲಿ ಏರುತ್ತಾನೆ ಹೋಗ್ತಾ ಇದ್ದಾವೆ. ನಿಮ್ಮ ಮನೆಯ ಮುಂದ್ಗಡೆ ಕೂಡ ನೀರು ನಿಲ್ಲದಂತೆ ನೋಡಿಕೊಳ್ಳಿ. ನೀರಿನಿಂದ ಸೊಳ್ಳೆಗಳು ಬರ್ತವೆ. ಸೊಳ್ಳೆಗಳು ಸಂಜೆ 6 ಗಂಟೆ ನಂತರ ತುಂಬಾ ಅಲರ್ಟ್ ಆಗಿರುವುದರಿಂದ ನೀವು 6 ಗಂಟೆ ಒಳಗಡೆ ನಿಮ್ಮ ಮನೆಯ ಕಿಟಕಿ ಬಾಗಿಲುಗಳು ಹಾಕಬೇಕು. ಯಾಕಂದ್ರೆ ಮಳೆಗಾಲ ಶುರುವಾಗಿದೆ. ಎಲ್ಲ ಕಡೆ ಚಳಿ ಪ್ರಮಾಣ ಜಾಸ್ತಿ ಆಗಿರೋ ಕಾರಣದಿಂದ ಈ ಒಂದು ಡೆಂಗ್ಯೂ ಪ್ರಕರಣಗಳು ಮಳೆಗಾಲದಲ್ಲಿ ಜಾಸ್ತಿ ಕಂಡು ಬರುತ್ತದೆ. ಮತ್ತೆ ನಿಮ್ಮ ಮನೆಯಲ್ಲಿ ಏನಾದ್ರೂ 15 ವರ್ಷದ ಒಳಗಿನ ಮಕ್ಕಳಿದ್ದರೆ ಮತ್ತು ಗರ್ಭಿಣಿಯರಿದ್ದರೆ ಅವರಿಗೆ ಡೆಂಗ್ಯೂ ಸೊಳ್ಳೆ ಕಚ್ಚಿದರೆ ಅವರಿಗೆ ಖಂಡಿತವಾಗ್ಲೂ ಈ ಒಂದು ಡೆಂಗ್ಯೂ ಜ್ವರ ಬರುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಹೀಗಾಗಿ ಮನೆಯ ಒಳಗಡೆ ಸೊಳ್ಳೆಗಳು ಬರದಂತೆ ನೋಡಿಕೊಳ್ಳಿ, ಮನೆಯ ಮುಂದುಗಡೆ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಅಂತಾನೆ ಇಲ್ಲಿ ಆರೋಗ್ಯ ಇಲಾಖೆ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿರುತ್ತೆ ಸ್ನೇಹಿತರೆ. ಇದೇ ರೀತಿ ನಿಮಗೆ ಬಿಸಿ ಬಿಸಿ ಸುದ್ದಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಫಾಲೋ ಆಗ್ತಾ ಇರಬಹುದು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ತುಂಬಾನೇ ಇಷ್ಟ ಆಗಿತ್ತು ಅಂದ್ರೆ ಈ ಒಂದು ವಿಡಿಯೋಗೆ ಆದಷ್ಟು ಜನ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡ್ತಾ ಬನ್ನಿ. ಹಾಗೇನೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಕಮೆಂಟ್ ಸಹ ಮಾಡಬಹುದು, ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇನ್ನೂ ಸಹ ನೀವು ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೆ ಸಹ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.